ಸಹೋದರರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಈ ಚಕ್ರವರ್ತಿಗುಂಟು. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸಿ. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ಅರ್ಜುನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀನು ನನಗೆ ಸಹಾಯವನ್ನು ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ನೀನು ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಮನೆಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀವು ಮೊದಲು ಬಂದಿರಾ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ತಡಬೇಕೆ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಎಲ್ಲ ಕಪಟ. ಅರ್ಜುನನು ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರನ್ನ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷವೇಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನು ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪರಮಾತ್ಮ? ಪಾರ್ಥ, ಹೇ ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು ನಿರಾಯುಧನೂ ಆದ ಈತನಿಂದೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತವಾದ ನಿನ್ನ ಒಂದು ಅಕ್ಷೋಣಿ ಸೈನ್ಯವೇ ನನಗಿರಲಿ. ಭರ ಗೌರವೇಶ್ವರ, ನಿನ್ನ ಶೌರ್ಯಕ್ಕೆ ತಕ್ಕದ್ದನ್ನೇ ಕೋರಿದೆ. ನಡೆ, ನಾನು ಈಗಲೇ ಸೈನ್ಯಕ್ಕೆ ಆಜ್ಞಾಪಿಸುವೆನು. ನಾಟಕ ಸೂತ್ರಧಾರಿ, ಭಕ್ತರ ನೆಚ್ಚರಿಸುವ ಈ ನಿನ್ನ ಕಣ್ಸನ್ನಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಬಲಿರೇ ಏನಿ ಕಣ್ಸನ್ನಯ ಕಪಟ ಮೋಸ ಕೃಷ್ಣ. ಬಲಿರೇ ಏನಿ ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ ಶತ್ರುದಾಂಡರು ಕೂಡಿಯರಿಸೆ ಪ್ರಣಯ ಸಿಂಹನಾಥ ಧರಣಿಸೋ ಸಚತುರೈ ಪೌರೇಶ್ವರ. ರಾಜಧರ್ಮ ಕಳಂಕ ಜಯಿಸಲಾರ ರಣದೋ ಕೃಷ್ಣ, ರಣದೋ ನೀ ಆಯುಧಗಳನ್ನು ಹೇಳಿ ಪಾಂಡವರ ಅದೆಂತು ಪಾಲಿತೆಯೋ ನೋಡುವೆ ನಿನ್ನ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಈಗಿರುವಾಗ ನಾನು ನಿಮ್ಮೊಡನೆ ಬರಲು ಸಾಧ್ಯವೇ ಇಲ್ಲ, ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದೆವು, ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾವ ಪಕ್ಷವಾಗಿ ಕಾದಾಡುವುದಿಲ್ಲ ಎಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದೀಯೋ ಎಚ್ಚರ. ಭಾವ, ಆಡಿದ ಮಾತಿಗೆ ತಪ್ಪುವುದುಂಟೆ. ಅದರಲ್ಲಿಯೂ ನಿಮ್ಮ ವಿಚಾರದಲ್ಲಿ ನಾನು ಸದಾ ಎಚ್ಚರಿಕೆಯಿಂದ ಇರುತ್ತೇನೆ. ಒಳ ಸಂಚು ಫಲಿಸಿದೆಂದು ಹೆಗ್ಗಬೇಡವೋ ಗೋಪಾಲ. ಮುಂದೆ ಸಂಧಿಸೋಣ ಸಮರ ಭೂಮಿಯಲ್ಲಿ. ಈ ನಿನ್ನ ಬಲ ಪಾಂಡವರ 7 ಅಕ್ಷೋಣಿಸೆಯದ ಬಲವನ್ನು ಅದು ಮುಂದೆ ತಾನೇ ತಿಳಿಯುವುದು.
ಈಗ ನಡೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಳು. ಆರ್ಯಾವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಶ್ರೀ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ದೇವಕಿ ವರನಂದನ ಭಾವಜನಯನ ನಮ್ಮಿಪೆ ಮಾಧವ ದೇವಕಿ ವರನಂದನ ಭಾವಜನಯನ ನಮ್ಮಿಪೆ ಮಾಧವ ದೇವಕಿ ವರನಂದನ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವೆನಿಸಿದ ಪರಮಾತ್ಮ ನೀನೇ ಬಂಧುವೆನಿಸಿದ ಪರಮಾತ್ಮ ನೀನೇ ಐವರ ಅಭಿಮಾನ ನಿನದಾಯಿತೋ ನಮ್ಮ ಬಾಳಿನ ಆನಂದ ಬೆಳಕಾಯಿತೋ ಐವರ ಅಭಿಮಾನ ನಿನದಾಯಿತೋ ನಮ್ಮ ಬಾಳಿನ ಆನಂದ ಬೆಳಕಾಯಿತೋ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ಓ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬೀಸುಟ್ಟು ವರೆಯನ್ನು ಆಶ್ರಯಿಸಿದ ಮಂದಮತಿಯಂತೆ ಮುಂದನರಿಯದೆ ರಣಧೃಢನಾಗಿ ಮೆರೆಯುವ ಬಲರಾಮದಿ ಬಲವನ್ನು ಬಿಟ್ಟು ನನ್ನನ್ಯಾಕಯ್ಯ ಕಟ್ಟಿಕೊಂಡು ಒದ್ದಾಡುತ್ತಿರುವೆ. ನಿನ್ನ ಸಹೋದರರು ನಿನ್ನ ದ್ವಾರಕೆಗೆ ಕಳಿಸಿದ ತಪ್ಪಾಯಿತೆಂದು ಭಾವಿಸುವುದಿಲ್ಲವೇ ಅರ್ಜುನ? ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಮತ್ತೆ ಆ ದುರ್ಯೋಧನ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಹರಿಯೇ ಧನ್ಯನಾದೆನ ಮಾನ್ಯನಾದೆ ನಿಂದು ತಮ್ಮ ತವ ಕರುಣೆಯ ಬಲದಿ ಮಾನ್ಯನಾದೆ ನಿಂದು ತಮ್ಮ ತವ ಕರುಣೆಯ ಬಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ ಪರಿಪರಿಯ ಪರಿಭವದಿಂದ ಧರೆಯಳು ನೊಂದೇವಯ್ಯ
ಭಾರವ ವಹಿಸಿದೆಯ ಮಾಧವನೆ ನೀಯನಗೊಲ್ಲಿದು ಸಾರಥಿಯ ಭಾರವ ವಹಿಸಿದೆಯ ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ಪರಮಾತ್ಮ ಅರ್ಜುನ, ಅಕ್ಕಾರಿ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದ್ದೇನೆ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿ ಆಗು. ನಿರ್ಗತಿಕರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶನವಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನೀ ವರದಾಸ್ತ್ರಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು, ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಪರಮಾತ್ಮ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ. ಇರಲಿ, ಭಕ್ತರ ಇಷ್ಟವನ್ನು ಈಡೇರಿಸುವುದು ನನ್ನ ಕರ್ತವ್ಯ. ಪರಮಾತ್ಮ, ಈಗ ನಾನು ಅನುಮತಿಯನ್ನು ಕೊಡು, ಪುನಃ ಬಂದು ನೋಡುವೆನು. ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮಾದಿಗಳಿಗೆ ತಿಳಿಸು. ಹಾಗೆ ನಾನು ಬರುವೆನೆಂದು ಸಹ ತಿಳಿಸು. ಆಗಬಹುದು ಪರಮಾತ್ಮ.